ಹಲೋ. ಇದಕ್ಕಿಂತ ಮುಂಚಿತವಾಗಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಡಯಾಬಿಟೀಸ್ ಬಗ್ಗೆ, ಸೆಕ್ಸ್ ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ. ಇನ್ಫರ್ಟಿಲಿಟಿನೂ ಟ್ರೀಟ್ಮೆಂಟ್ ಮಾಡ್ತೀನಿ ನಾನಿರೋದು ಡಾಕ್ಟರ್ ಮಾಗಿ. ನಾನು ಡಯಾಬೆಟಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಇದ್ದೀನಿ. ನಾನು ಯೂಶ್ವಲಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಯಾಕೆಂದರೆ ಎಲ್ಲರಿಗೆ ಕೌನ್ಸಿಲ್ ಮಾಡಬೇಕು. ಒಂದು ಎಜುಕೇಷನಲ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು HbA1c ಬಗ್ಗೆ ಮಾತು. HbA1c ಇದು ಏನಿದೆ, HbA1c ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಇದೆ. ಯೂಶ್ವಲಿ ಎಲ್ಲ ಡಯಾಬಿಟಿಕ್ ಜನರು ಮಾಡ್ತಾರೆ, ಆದರೆ ನಾನೇನು ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ ಡಯಾಬಿಟಿಕ್ ಪೀಪಲ್, ಇವನ್ ನಾನ್ ಡಯಾಬಿಟಿಕ್ ಕೂಡ ವರ್ಷದಲ್ಲಿ ಒಂದು ಸರಿ ಮಾಡಿ. ಯಾಕಂದರೆ ಇಫ್ ನಿಮ್ದು HbA1c ನೀವು ಮಾಡಿದಾಗ ಶುಗರ್ ಮಾಡಿದಾಗ ಶುಗರ್ ನಾರ್ಮಲ್ ಅನ್ನಿಸುತ್ತೆ. ಸೊ HbA1c ನಿಮ್ಮದು 5.2 5.4 ಇದೆ, ಏನು ಅಂಜೋದು ಇಲ್ಲ. ಮತ್ತು ಇದು ನಾನ್ ಡಯಾಬಿಟಿಕ್ ಇದ್ದೀರಿ, ಒಂದ್ಸರಿ ನಿಮ್ಮದು HbA1c 5.7 ಮೇಲ್ಗಡೆ ಹೋಯ್ತು, ಆಮೇಲೆ 6.4 ಒಳಗಡೆ ಬಂತು ಅಂದರೆ ನೀವು ಪ್ರೀ ಡಯಾಬಿಟಿಕ್ ಇದ್ದೀರಿ. ಆವಾಗ ನಿಮ್ಮದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವು ಪ್ರೀ ಡಯಾಬಿಟಿಕ್ ಇರ್ತೀರಿ. ಅವಾಗ ಏನು ಮಾಡಿ, ನೀವು ಪ್ರೀ ಡಯಾಬಿಟಿಕ್ ಇದ್ದಾಗೆ ನೀವು ಇದು ರಿವರ್ಟ್ ಮಾಡ್ಬೋದು. ನೀವು ಡಯಟ್ ಕಂಟ್ರೋಲು, ವಾಕಿಂಗ್ ಮಾಡಿ, ವೇಟ್ ಕಂಟ್ರೋಲ್ ಮಾಡಿ, ಇದು ರಿವರ್ಟ್ ಆಗುತ್ತೆ. ಒನ್ಸ್ ಯು ಆರ್ 6.4 ಮೇಲ್ಗಡೆ ಹೋದರೆ ನೀವು ಕ್ಲಿಯರ್ ಕಟ್ ಡಯಾಬಿಟಿಕ್ ಇದ್ದೀರಿ. ಇದರಿಂದ ಕಾಂಪ್ಲಿಕೇಶನ್ ತುಂಬ ಆಗುತ್ತೆ. ಇದ್ರೇನು ಕಾಂಪ್ಲಿಕೇಶನ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಇದೆ, ಬ್ರೈನ್ ಹೆಮರೇಜ್ ಇದೆ, ಪ್ಯಾರಲೈಸಿಸ್ ಇದೆ, ಇವೆಲ್ಲ, ಇವನ್ ರೆಟಿನಾ ಪ್ರಾಬ್ಲಮ್, ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಯಾವಾಗ ಆಗುತ್ತೆ, HbA1c ನೀವು ಪುವರ್ ಕಂಟ್ರೋಲ್ 6.4 ಮೇಲ್ಗಡೆ ಹೋದರೆ ಇವೆಲ್ಲ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಜನರಿಗೆ ಹೇಳಿದ್ದೀನಿ ನಾನು, ಯೂಶ್ವಲಿ 6.4 ಮೇಲ್ಗಡೆ ಬಂದರೆ ನೀವು ಎವ್ರಿ 3 months ನೀವು HbA1c ಚೆಕ್ ಮಾಡಿ. ಯಾಕಂದರೆ HbA1c ಬರಲಿಕ್ಕೆ ಕಾರಣ ಏನಿದೆ ಅಂದರೆ ತುಂಬ ರೀಸನ್ಸ್ ಇದೆ. ಒಂದು, ನೀವು ಡಯಟ್ ಕರೆಕ್ಟ್ ಮಾಡ್ತಾ ಇಲ್ಲ, ಅಥವಾ ನಮ್ಮ ಡಾಕ್ಟರ್ಸ್ ಕಡೆಯಿಂದ ತಪ್ಪಾಗುತ್ತೆ. ಅಂದರೆ ಒಂದು ಗುಳಿಗೆ ಬೆಳಿಗ್ಗೆ ಅಷ್ಟೇ ಕೊಡ್ತಾರೆ, ಶುಗರ್ ಏನಾಗುತ್ತೆ 12 ತಾಸು ಆಗೋಣ ಶುಗರ್ ಜಂಪ್ ಆಗಿ ಅವಾಗ A1c ಜಾಸ್ತಿ ಆಗುತ್ತೆ. ನೀವು ಬೆಳಗ್ಗೆ ಅಷ್ಟೇ ಚೆಕ್ ಮಾಡ್ತೀರಿ. ಬೆಳಗ್ಗೆ ಚೆಕ್ ಮಾಡಿದರೆ ಶುಗರ್ ಲೆವೆಲ್ ನಿಮ್ಮದು 120 130 180 200 ನಾರ್ಮಲ್ ಬರುತ್ತೆ. ಆದರೆ A1c ಜಾಸ್ತಿ ಬರುತ್ತೆ. ಯಾಕಂದರೆ A1cನಲ್ಲಿ ಯಾಕೆ ಜಾಸ್ತಿ ಬರುತ್ತೆ ಅಂದರೆ, ಅವಾಗ ನೀವು ಏನು ಮಾಡ್ತೀರಿ, ಕಾರ್ಬೋಹೈಡ್ರೇಟ್ ಫುಡ್ ಜಾಸ್ತಿ ತೊಗೋತಾ ಇದ್ರಿ, ಅಥವಾ ಮಾತ್ರೆ ಇಂಪ್ರಾಪರ್ ಡೋಸ್ ಇರುತ್ತೆ. ಸೊ ಡೋಸ್ ಬಗ್ಗೆ ಫುಡ್ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಅದು ಒಂದೇ ನಾನು ಈ ವಿಡಿಯೋ ಮಾತಾಡಿದ್ರ ಬಗ್ಗೆ HbA1c ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್. ಯಾಕಂದರೆ ಬ್ಲಡ್ನಲ್ಲಿ ಸರ್ಕ್ಯುಲೇಟ್ ಆಗೋದು ಇದು ಶುಗರ್ ಹೀಮ್ ಜೊತೆ ಪ್ರೋಟೀನ್ ಇದೆ, ಹಿಮೋಗ್ಲೋಬಿನ್ ಪ್ರೋಟೀನ್ ಜೊತೆ ಯೂಶ್ವಲಿ 120 days ಬ್ಲಡ್ ಸೆಲ್ಸ್ ಇರುತ್ತೆ ಬ್ಲಡ್ನಲ್ಲಿ, 90 to 120 days. 120 days ಶುಗರ್ ಜಾಸ್ತಿ ಆದಮೇಲೆ ನಿಮ್ಮ ಆರ್ಗನ್ಸ್ಗೆಲ್ಲ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ HbA1c ಅವಾಗೇ ನಿಮ್ಗೆ ಗೊತ್ತಾಗುತ್ತೆ, ಅವಾಗ ಡ್ಯಾಮೇಜ್ ಏನಾಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ ಚೆಕ್ ಮಾಡಿದ ಮೇಲೆ. ಸೊ HbA1c ಕಂಟ್ರೋಲ್ ಮಾಡಲಿಕ್ಕೆ ಎವ್ರಿ 3 months ನೀವು ಚೆಕ್ ಮಾಡಿ, ಅವಾಗ ನೀವು HbA1c ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ.